2026ರಲ್ಲಿ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ವೆಲ್ಕಮ್ ಟು ದ 2026 ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸ್ ಟಿಪ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೋಟಲ್ ಆಗಿ 100 ಚಾನಲ್ ಐಡಿಯಾಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅಷ್ಟು ಕೂಡ ಎಕ್ಸ್ಪ್ಲೈನ್ ಮಾಡಲ್ಲ. ನಿಮಗೆ ನೋಡ್ಬೋದು ಈ ಒಂದು PDF ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಂದ್ರೂ 100 ಚಾನಲ್ ಐಡಿಯಾಸನ್ನು ಇದರಲ್ಲಿ ನಾನು 2025ರಲ್ಲಿ ಯಾವ್ಯಾವ ಎಲ್ಲ ಟಾಪಿಕ್ಗಳು ತುಂಬ ವೈರಲ್ ಆಗಿದ್ದಾವೆ, ಯಾವ ಚಾನಲ್ಗಳು ತುಂಬ ಎವರ್ಗ್ರೀನ್ ಟಾಪಿಕ್ಗಳಾಗಿದ್ದಾವೆ ಅಂಥದನ್ನು ಕನ್ಸಿಡರ್ ಮಾಡಿ ಅದನ್ನು ಲಿಸ್ಟ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಒಂದು PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಬರೋದಾದರೆ, ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂದರೆ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದು ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಲ್ಲಿ ಇದೆ. ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು, ನಮಗೆ ಎಡಿಟಿಂಗ್ ಬರೋಲ್ಲ ಅಂತ ಕೆಲವೊಬ್ಬರು ಅಂದ್ಕೊಂಡಿರ್ತೀರ. ನಿಮಗೆ ಬೇಸಿಕ್ ಎಡಿಟಿಂಗ್ ಬಂದರೂ ಕೂಡ ಸಾಕು, ಅಥವಾ ಬರ್ತಿಲ್ಲ ಅಂದರೂ ಕೂಡ ಯೂಟ್ಯೂಬಲ್ಲಿ ನಿಮಗೆ ಲಕ್ಷಗಟ್ಟಲೆ ವಿಡಿಯೋಸ್ ಇದ್ದಾವೆ. ಆ್ಯಂಡ್ ನಾನು ಕೂಡ ನಮ್ಮ ಚಾನಲ್ದಲ್ಲಿ ಕೈನ್ ಮಾಸ್ಟ್ರಲ್ಲಿ ಯಾವ ಥರ ವಿಡಿಯೋನ ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಆ್ಯಂಡ್ ಕ್ಯಾಪ್ ಕಟ್ಟು ಫಿಲ್ಮೋರಾದಲ್ಲಿ ಕೂಡ ಯಾವ ಥರ ಎಡಿಟ್ ಮಾಡೋದಂತ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ತಮ್ನೇಲನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಇದನ್ನೆಲ್ಲದನ್ನು ಕೂಡ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ಯೂಟ್ಯೂಬ್ ಬಗ್ಗೆ ಏನೇನು ಬೇಕೋ ಎಲ್ಲ ಹೇಳಿದ್ದೀನಿ. ಇನ್ನು ಮುಂದೆ ಹೊಸದಾಗಿ ಬರುವಂಥ ಕ್ರಿಯೇಟರ್ಸ್ಗೆ ಯಾವ ಥರ ಎಲ್ಲ ಅವರು ಚಾನಲ್ ಕ್ರಿಯೇಟ್ ಮಾಡಬೇಕು, ಯಾವ ಥರ ಅವರೆಲ್ಲ ವೀಡಿಯೋಸನ್ನು ಎಡಿಟ್ ಮಾಡಬೇಕು, ಮತ್ತು ತಮ್ಮನೇಲಿ ಯಾವ ಥರ ಅಪ್ಲೋಡ್ ಮಾಡಬೇಕು, ಮತ್ತು ಟೈಟಲು, ಡಿಸ್ಕ್ರಿಪ್ಷನು, ಹ್ಯಾಶ್ಟ್ಯಾಗ್ಸನ್ನು ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಯೂಟ್ಯೂಬಲ್ಲೇ YT ಕ್ರಿಯೇಟ್ ಅನ್ನೋ ಒಂದು ಆ್ಯಪನ್ನು ಅವರು ಕೊಟ್ಟಿದ್ದಾರೆ. ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಮಾಡ್ತೀರಾ, ಅದರಿಂದ ಕೂಡ ನೀವು ತುಂಬ ಚೆನ್ನಾಗಿ ಅರ್ನಿಂಗ್ಸನ್ನು ಮಾಡ್ಬೋದು ಬ್ರ್ಯಾಂಡ್ ಪ್ರಮೋಷನ್ಸ್ಗಳಿಂದ. ನಿಮಗೆ ಅಲ್ಲಿ ಕೂಡ ನಿಮ್ಗೆ ಎಡಿಟ್ಸ್ ಅನ್ನೋ ಒಂದು ಆ್ಯಪನ್ನು ಕೊಟ್ಟಿದ್ದಾರೆ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಕೂಡ ಇದರಲ್ಲಿ ಎಲ್ಲ ಅಡ್ವಾನ್ಸ್ ಫೀಚರ್ಸ್ಗಳಿದ್ದಾವೆ. YT ಕ್ರಿಯೇಟಲ್ಲಿ ಅಂತೂ ಕೂಡ ನೀವು ಇಮೇಜನ್ನು ಕ್ರಿಯೇಟ್ ಮಾಡ್ಬೋದು, ಒಂದು ವಿಡಿಯೋನ ಜನರೇಟ್ ಮಾಡಿಬಿಡ್ಬೋದು. ಈ ಥರ ಆಪ್ಷನ್ ಇದೆ. ನಾನು ಕೊಟ್ಟಿರುವಂಥ PDF ಅಲ್ಲಿ ನಿಮಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಯಾವಾಗಲೂ ಕೂಡ ಎವರ್ಗ್ರೀನ್ ಟಾಪಿಕ್ ಇರೋವಂಥ ಚಾನಲ್ ಐಡಿಯಾಸನ್ನೇ ಕೊಟ್ಟಿದ್ದೀನಿ. ಇದು ಜಸ್ಟ್ ಬರೀ ಇವಾಗ ಏನು ಟ್ರೆಂಡ್ ಇದೆ ಅದನ್ನು ಮಾತ್ರ ಅಲ್ಲ, 2025ರಲ್ಲಿ ಯಾವಾಗಲೂ ಕೂಡ ಎಷ್ಟು ಯಾವ ಕ್ಯಾಟಗರಿ ಮೇಲೆ ಜಾಸ್ತಿ ಕ್ರಿಯೇಟರ್ಸ್ ಚಾನಲ್ನ ಕ್ರಿಯೇಟ್ ಮಾಡಿದರೆ ಅಂಥ ಒಂದು ಟಾಪಿಕ್ಸ್ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಯಾಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದರೆ, ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಲೆಂತ್ ಆಗೋಗುತ್ತೆ ವಿಡಿಯೋ, ನೀವು ಅಷ್ಟರ ತನಕ ನೋಡಲ್ಲ ಅಂತ ನನಗೂ ಕೂಡ ಗೊತ್ತು. ಆದರೆ ನಿಮಗೆ ಇನ್ನು ಮುಂದೆ ಬರುವಂಥ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನೀವು ಯಾವುದೇ ಬೇರೆ ಒಂದು ಕನ್ಫ್ಯೂಷನ್ನೇ ಇಟ್ಕೋಬಾರ್ದು. ಆ ಥರ ನಿಮಗೆ ವಿಡಿಯೋಸನ್ನು ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ವೆಬ್ಸೈಟ್ ರಿಲೇಟೆಡ್ ಕೂಡ ಇದರಲ್ಲಿ ಬರುತ್ತೆ. ಆ್ಯಂಡ್ ಎಜುಕೇಷನ್ ರಿಲೇಟೆಡ್ ಆಪ್ಷನ್ಗಳು ಇದರಲ್ಲಿ ತುಂಬ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಅಂದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಇದರಿಂದ. ತುಂಬ ಜನ ಈ ಕೋರ್ಸ್ಗಳನ್ನ ಜಾಯಿನ್ ಆಗ್ತಾ ಇರ್ತೀರಾ. ಜಾಯಿನ್ ಆಗೋದು ತಪ್ಪೇನಲ್ಲ, ಯಾಕಂದರೆ ಇದು ತುಂಬ ಕ್ರಿಯೇಟರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಹೇಳೋದೇನೆಂದರೆ, ಯೂಟ್ಯೂಬಲ್ಲಿ ನಿಮಗೆ ಫ್ರೀಯಾಗಿ ತುಂಬ ವೀಡಿಯೋಸ್ಗಳಿದ್ದಾವೆ. ಅದನ್ನು ನೀವು ಪೇಷನ್ಸಿಂದ ನೋಡಿದರೆ ಸಾಕು, ನೀವು ಆರಾಮಾಗಿ ನಿಮ್ಮ ಎಡಿಟಿಂಗ್ ಆಗ್ಬೋದು, ಕಂಟೆಂಟ್ ಸ್ಟ್ರಾಟಜಿನ ಎಲ್ಲದನ್ನು ತಿಳ್ಕೊಬೋದು. ಆದರೆ ನೀವೇನು ಮಾಡ್ತೀರಾ, ಯಾರೋ ಒಬ್ರು ಏನೋ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, ನಾವು ನಿಮ್ಗೆ ಹಂಗೆ ಹೇಳ್ಕೊಟ್ಬಿಡ್ತೀವಿ, ಹಿಂಗೆ ಹೇಳ್ಕೊಟ್ಬಿಡ್ತೀವಿ ಅಂತಾರೆ. ಇದೆಲ್ಲ ನೀವು ಯಾವುದೇ ಒಂದು ಕೋರ್ಸನ್ನು ಅಟೆಂಡ್ ಮಾಡಿದರೂ ಕೂಡ, ಎಷ್ಟೇ ನೀವು ಪ್ರೋ ಲೆವೆಲ್ ಆದರೂ ಕೂಡ, ನೀವು ಸ್ಟಾರ್ಟಿಂಗಿಂದ ಯಾವಾಗ ನಿಮ್ಮ ಒಂದು ವಿಡಿಯೋನ ಮಾಡ್ತೀರಾ, ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ, ಅದಕ್ಕೆ ವ್ಯೂಸ್ ಬರುತ್ತೆ ಅಲ್ವಾ, ಆವಾಗಲೇ ನೀವು ನಿಜವಾದ ಕ್ರಿಯೇಟರ್ ಅಂತ ಅನ್ಸ್ಕೊಳ್ಳೋದು. ನಿಮಗೆ ಸ್ಟಾರ್ಟಿಂಗಲ್ಲಿ 0 ವ್ಯೂಸ್ ಬಂದರೂ ಕೂಡ ವಿಡಿಯೋಸನ್ನು ಮಾಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಿಮ್ಮ ಚಾನಲ್ ಯಾರಿಗೂ ಕೂಡ ಗೊತ್ತಿರಲ್ಲ. ಯೂಟ್ಯೂಬ್ ಆಲ್ಗಾರಿದಮ್ಗೆ ನಿಮ್ಮ ಒಂದು ವಿಡಿಯೋ ಏನು ಕಂಟೆಂಟ್ ರಿಲೇಟ್ ಇದೆ ಅನ್ನೋದು ಗೊತ್ತಿರಲ್ಲ. ಡಿಸ್ಕ್ರಿಪ್ಷನನ್ನು ಕರೆಕ್ಟಾಗಿ ಹಾಕಿ, ಟೈಟಲು ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಹಾಕಿ, ಕನ್ನಡದಲ್ಲಿ ಹಾಕಿ ಅಥವಾ ಇಂಗ್ಲೀಷಲ್ಲಿ ಹಾಕಿ, ಕರೆಕ್ಟಾಗಿರಬೇಕು. ಇಮೋಜೀಸನ್ನು ಕಡಿಮೆ ಯೂಸ್ ಮಾಡಿ. ಆ್ಯಂಡ್ ಇನ್ನು ನೆಕ್ಸ್ಟ್ ನೋಡೋದಾದರೆ, ಬೇರೆಯವರ ಕಂಟೆಂಟನ್ನು ಕಾಪಿ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ದು ಏನಿರುತ್ತೆ ಅದನ್ನು ಓನಾಗಿ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇವಾಗ ನೋಡಿದರೆ ತುಂಬ ಕ್ರಿಯೇಟರ್ಸ್ ಇದ್ದಾರೆ, ನಮ್ಮ ಕನ್ನಡದಲ್ಲಿ ಕೂಡ ಇದ್ದಾರೆ, ಹಿಂದಿಯಲ್ಲಿ ಕೂಡ ಇದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ, ಬೇರೆಯವರ ಕಂಟೆಂಟನ್ನು ಇವರು ಯಾವುದಕ್ಕೂ ಕೂಡ ಕಾಪಿ ಮಾಡಲ್ಲ. ಅವ್ರು ಏನು ಕಂಟೆಂಟ್ ಇರುತ್ತೆ ಅದನ್ನು ಓನಾಗಿ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವೇ ಓನ್ ಕಂಟೆಂಟನ್ನು ಹುಡುಕೋದು ಕೂಡ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ನೋಡೋದಾದರೆ, ಯೂಟ್ಯೂಬ್ ರಿಲೇಟೆಡ್ ಎಲ್ಲ ಒಂದು
ಪ್ಲೇ ಲಿಸ್ಟನ್ನು ಮಾಡಿ ಇಟ್ಟಿದ್ದೀನಿ. ಸೊ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಪ್ಲೇ ಲಿಸ್ಟಲ್ಲಿದೆ, ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಯೂಟ್ಯೂಬ್ ರಿಲೇಟೆಡ್, ಟೆಕ್ ರಿಲೇಟೆಡ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸನ್ನು ಇದರಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.